ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ನಾನು 10 days ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ದಾರ. ಎಷ್ಟೊಂದು ಜನ ವೆಯ್ಟ್ ಮಾಡ್ತಿರ್ತೀರಾ ಈ ವಿಡಿಯೋಗೋಸ್ಕರ, ಹೌದಲ್ಲ? ನಿನ್ನೆನೇ ವಿಡಿಯೋ ಬರುತ್ತೇನೋ ಅಂತ ಅಂದ್ಕೊಂಡಿದ್ರಿ ಎಷ್ಟೊಂದು ಜನ. ನಾನು ಮೊದಲೇ ಹೇಳಿದೆ, ನಾನು ಸ್ಟಾರ್ಟ್ ಮಾಡೋದೇ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ, ಅಂದರೆ 18th ಸ್ಟಾರ್ಟ್ ಮಾಡ್ತೀನಿ. ಸೊ 1 day ಆದಮೇಲೆ ನಾನು ಎಲ್ಲ ರೆಸಿಪೀಸ್ ಎಲ್ಲ ಶೂಟ್ ಮಾಡ್ಕೊಂಡು ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಒಂದಿನ ಆದರೂ ಬೇಕಲ್ಲ. ಸೊ ನೆಕ್ಸ್ಟ್ ಡೇ ಅಂದರೆ ಮಂಗಳವಾರದಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾಲೆಂಜ್ ಸ್ಟಾರ್ಟ್ ಆಗೋದು 18th ನವಂಬರಿಂದ 27th ನವಂಬರ್. ಸೊ 10 days ಚಾಲೆಂಜು. ಸೊ ಈ ಸಲ ಯಾವ ಥರ ಚಾಲೆಂಜನ್ನು ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ಗೆ, ಆ್ಯಂಡ್ ನೀವು ನೋಡಿರೋ ಥರ ನಮ್ಮ ಚಾನಲಲ್ಲಿ ಎಷ್ಟೊಂದು ಥರದ ಚಾಲೆಂಜಸ್ನ ತಗೊಂಡು ಸಕ್ಸಸ್ಫುಲ್ ಆಗಿ ವಿತ್ ಲೈವ್ ರಿಸಲ್ಟ್ಸ್ ಜೊತೆ ನಾನು ನಿಮಗೆ ರಿಸಲ್ಟ್ಸನ್ನು ತೋರಿಸಿದ್ದೀನಿ. ಸೊ ಯಾರೆಲ್ಲ ಹಳೆ ಚಾಲೆಂಜಸ್ ನೋಡಿಲ್ಲ ಅಂತಂದರೆ, ನಾನು ಆಲ್ಮೋಸ್ಟ್ ಒಂದು 4-5 ವರ್ಷದಿಂದನೂ ಈ ಥರ ಚಾಲೆಂಜಸ್ನ ತಗೊಂಡು ಪ್ರಾಕ್ಟಿಕಲ್ ಆಗಿ ರಿಯಲಿಸ್ಟಿಕ್ ಆಗಿ ಯಾವ ಥರ ಮಾಡ್ಬೋದು ಅಂತ ಐಡಿಯಾಸ್ನ ಕೊಡ್ತಾ ನಿಮಗೂ ಮೋಟಿವೇಟ್ ಮಾಡ್ತಾ ನಾನು ಫಿಟ್ ಆಗಿ ನಂದು ಏನೋ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಾಗಿರ್ಬೋದು, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೇ ಆಗಿರ್ಬೋದು, ಸೊ ಗೇನ್ ಆಗಿರೋವಂಥ ವೆಯ್ಟ್ ಗೇನ್ ಆಗಿರೋದನ್ನೆಲ್ಲನೂ ನಾನು ವೆಯ್ಟ್ ಲಾಸ್ ಮಾಡಿಕೊಂಡು ಹೆಲ್ದಿಯಾಗಿ ಇದ್ದೀನಿ. ಆ್ಯಂಡ್ ಇವತ್ತು ಯಾವ ಹೊಸ ಚಾಲೆಂಜ್ನ ತಗೊಂಡಿದ್ದೀನಿ ಅಂತ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ, ವೀಡಿಯೋಸ್ ನೋಡ್ತಾ ಇದ್ರೆ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋನ. ಸೊ ಎಷ್ಟೊಂದು ಜನಕ್ಕೆ ಮೋಟಿವೇಶನ್ ಸಿಗುತ್ತೆ, ನನ್ನ ಜೊತೆಗೆ ಅವರೂ ಜಾಯ್ನ್ ಆಗ್ತಾರೆ. ಸೊ ನಿಮ್ಮಿಂದ ಒಬ್ಬರು ಲೈಫ್ ಚೇಂಜ್ ಆಗುತ್ತೆ ಅಂದರೆ ನೀವು ಯಾಕೆ ಶೇರ್ ಮಾಡದೇ ಇರ್ತೀರಾ, ಹೌದಲ್ಲ? ಸೊ ಖಂಡಿತ ಯಾರಿಗೆ ನೀಡ್ ಇರುತ್ತಲ್ಲ ಅಂಥವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಬನ್ನಿ, ಈಗ ನಾನು 10 days ಚಾಲೆಂಜ್ ತೊಗೊಳ್ತಾ ಇದ್ದೀನಲ್ಲ, ಸೊ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಫಸ್ಟ್ ಬ್ರೀಫ್ ಆಗಿ ತೋರಿಸ್ಬಿಡ್ತೀನಿ. ಆ್ಯಂಡ್ ಪ್ರೆಸೆಂಟ್ ಈಗ ನನ್ನ ವೆಯ್ಟ್ ಎಷ್ಟಿದ್ದೀನಿ. ಸೊ ನಾನು ಲಾಸ್ಟ್ 10 days ಚಾಲೆಂಜ್ ಮಾಡಿದಾಗ 31st ಅಂದರೆ 30th ಕಂಪ್ಲೀಟ್ ಆಗಿತ್ತಲ್ಲ, ಅಕ್ಟೋಬರ್ 30th, ಅವಾಗ ನಂದು ರೀಚ್ ಆಗಿದ್ದು 56 kgs ಇದ್ದೆ ನಾನು. ಸೊ ಈಗ ಎಷ್ಟಿದ್ದೀನಿ ಪ್ರೆಸೆಂಟ್ ವೆಯ್ಟ್, ಆ ಚಾಲೆಂಜ್ ಮುಗ್ದಾದ್ಮೇಲೆ ಆಲ್ಮೋಸ್ಟ್ ಈಗ 20 ದಿನಗಳಾಗ್ತಾ ಬಂತು. ಸೊ 20 ದಿನಗಳಲ್ಲಿ ಮತ್ತೆ ನಾನು ವೆಯ್ಟ್ ಗೇನ್ ಆಗಿದ್ದೀನ, ಸೊ ಯಾವ ಥರ ಹಬ್ಬಗಳು ಬಂದಿದೆ, ಸೊ ನಾನು ಹೊರಗಡೆದು ತಿಂದಿದ್ದೀನಿ. ನನಗದು ಫುಡಿ, ನಾನು ಸ್ಪೆಷಲಿ ಬಿರಿಯಾನಿ, ನಾನ್ ವೆಜ್ ಎಲ್ಲ ತಿನ್ನೋದು ತುಂಬಾ ಇಷ್ಟ, ಆ್ಯಂಡ್ ಸ್ವೀಟ್ಸು ತುಂಬ ಇಷ್ಟ. ಸೊ ಯಾವ ಥರ ಮ್ಯಾನೇಜ್ ಮಾಡಿಕೊಂಡು ನಾನು ವೆಯ್ಟ್ನ ಈಗ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅನ್ನೋದು ತೋರಿಸ್ತೀನಿ. ಈ ಸಲ 10 days ಚಾಲೆಂಜ್ ನಾನು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ, ನನಗೆ ಜಾಸ್ತಿ ಅಂದರೆ ಈ ಥರ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ, ಬಟ್ ವೈಟ್ ರೈಸ್ ಅವಾಯ್ಡ್ ಮಾಡೋಕ್ಕೆ ಇಷ್ಟನೇ ಇರಲ್ಲ. ಸೊ ವೈಟ್ ರೈಸ್ ನಾವು ತಿನ್ನಲಾರ್ದಂಗೆ ಇರೋಕ್ಕಾಗೋದಿಲ್ಲ. ಸೊ ನಾವು ವೈಟ್ ರೈಸ್ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡೋಕ್ಕಾಗುತ್ತಾ? ಸೊ ಆ ಥರ ಡಯಟ್ ಚಾಲೆಂಜಸ್ ಎಲ್ಲ ತೊಗೊಂಡು ಮಾಡಿ. ಸೊ ಈ ಥರದ ಕಮೆಂಟ್ಸ್ ಎಷ್ಟೊಂದು ಬಂದಿದ್ದಾವೆ. ಇದ್ರ ಜೊತೆಗೆ ವರ್ಕ್ ಮಾಡೋರು ಯಾವ ಥರ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಐಡಿಯಾಸ್ ಕೊಡಿ. ಸೊ ನಮಗಂತೂ ತುಂಬಾ ಟೈಮ್ ಕಡಿಮೆ ಇರುತ್ತೆ, ಮನೆಯಲ್ಲಿ ಮ್ಯಾನೇಜ್ ಮಾಡಿಬಿಟ್ಟು ಮಕ್ಕಳು ಇರ್ತಾರೆ. ಸೊ ಈ ಥರದ್ದು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಅವ್ರು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋಬೋದು, ಆ್ಯಂಡ್ ಯಾವ ಥರ ಹೆಲ್ತಿ ರೆಸಿಪೀಸ್ನ ಅವ್ರಿಗೆ ಕ್ವಿಕ್ಕಾಗಿ ಮಾಡೋವಂಥದ್ದು. ಸೊ ನಾನು ಈ 10 days ನಾನು ನಿಮಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ವೈಟ್ ರೈಸ್ ಮೇನಾಗಿ ನೀವು ಕೇಳೋವಂಥ ವೈಟ್ ರೈಸ್ ಇರುತ್ತೆ ಇದರಲ್ಲಿ. 10 days ಚಾಲೆಂಜ್ ಯಾವ ಥರ ಇರುತ್ತೆ ಅಂತಂದರೆ, ಮೇನಾಗಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ತೀನಿ. ಸೊ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನಮಗೆ. ಬರೀ ವೆಯ್ಟ್ ಲಾಸ್ಗಷ್ಟೇ ಅಲ್ಲ, ಹೆಲ್ತ್ ವೈಸೂ ನಮ್ಮ ಬಾಡಿಗೆ ರೆಸ್ಟ್ ಕೊಟ್ಟಂಗಾಗುತ್ತೆ. ಸೊ ಯಾರಿಗೆ ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಎಂಡ್ ಕಾರ್ಡಲ್ಲಿ ಒಂದು ವಿಡಿಯೋ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿಬಿಟ್ರೆ ನಿಮಗೆ ಎಲ್ಲನೂ ಗೊತ್ತಾಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಸೊ ಈ 10 days ಚಾಲೆಂಜಲ್ಲಿ ನಾನು ಫಾಲೋ ಮಾಡ್ತಿರುವಂಥ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಟೈಮಿಂಗ್ಸ್ ಬಂದುಬಿಟ್ಟು, ಟೈಮಿಂಗ್ಸ್ ಅಂದರೆ ವಿಂಡೋ ಬಂದುಬಿಟ್ಟು 14:10. ಸೊ 14 hours ಫಾಸ್ಟಿಂಗ್ ಇರಬೇಕು, 10 hours ನಾವು ಏನು ಈಟಿಂಗ್ ವಿಂಡೋ ಇರುತ್ತೆ. ಆ್ಯಂಡ್ ನಾನು ಅಂದ್ಕೊಂಡಿರೋ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆ ಒಳಗೆ. ಸೊ ಈ ಥರ ಅಂದ್ಕೊಂಡಿದ್ದೀನಿ. ವರ್ಕ್ ಮಾಡೋರ್ಗೂ ಸ್ವಲ್ಪ ಈ ಟೈಮಿಂಗ್ಸ್ ಎಲ್ಲ ಏನು ಮೋಸ್ಟ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ತಕ್ಕಂಗೆ ನಿಮ್ಮ ಟೈಮಿಂಗ್ಸ್, ನಿಮ್ಮ ಆಫೀಸಿನ ಏನು ಟೈಮಿಂಗ್ಸ್ ಇರುತ್ತಲ್ಲ, ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ 16:8 ಮಾಡೋದಕ್ಕಾಗುತ್ತೆ, ನಾವು ಫಾಲೋ ಮಾಡ್ತೀವಿ ಅಂದರೆ ಇನ್ನೂ ಒಳ್ಳೆಯದು. ಸೊ ಅದನ್ನ ಫಾಲೋ ಮಾಡಿ. ಇದೇ ನಾನು ತೋರಿಸೋಂಥ ಡಯಟ್ನೇ. ನಿಮಗೆ ಏನೂ ಡೌಟ್ಸ್ ಬರಬಾರ್ದು ಇದ್ರ ಬಗ್ಗೆ ಅಂತ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಸ್ವಲ್ಪ ಕಮೆಂಟ್ಸಿಗೆ ರಿಪ್ಲೈ ಮಾಡೋದು ನಿಜವಾಗ್ಲೂ ಇವಾಗ ಆಗ್ತಾ ಇಲ್ಲ, ಯಾಕಂದರೆ ಡೇ ಟು ಡೇ ನಾವು ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಲ್ಲಿ ಅಷ್ಟೊಂದು ಕಷ್ಟ ಇರುತ್ತೆ. ಸೊ ಆದ್ರೂ ಚಾಲೆಂಜಸ್ನ ತಗೊಂಡು ಮಾಡೋದು ನನಗೆ ಇಷ್ಟ, ಆ್ಯಂಡ್ ನಿಮಗೂ ಮೋಟಿವೇಶನ್ ಆಗಿರುತ್ತೆ. ಮೇಯ್ನಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಅದೇ ರೀಸನ್ಗಿರುತ್ತೆ. ಈ ಥರ ಈ ಚಾನಲಲ್ಲಿ
ಲೈಕ್ ಫ್ರೀಕ್ವೆಂಟಾಗಿ ಚಾಲೆಂಜಸ್ ಹೆಲ್ದಿ ವೇಯಲ್ಲಿ ಚಾಲೆಂಜಸ್ನ ತೊಗೊಂಡು ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ತಾರೆ ಇವರು. ಸೊ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನೀವು ಮಾಡ್ಕೊಂಡಿರ್ತಿಲ್ಲ. ಸೊ ನಿಮಗೂ ಯೂಸ್ ಆಗಬೇಕು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ನನ್ನ ಕಡೆಯಿಂದ ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಹೆಲ್ಪ್ ಮಾಡೋದಕ್ಕೆ. ಆ್ಯಂಡ್ ಈಗ ಲೇಟ್ ಮಾಡೋದು ಬೇಡ, ಇವತ್ತಿನ ಫಸ್ಟ್ ಡೇ ಯಾವ ಥರ ನಂದು ಡಯಟ್ ಪ್ಲಾನ್ನ ಫಾಲೋ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಡೇ ಟು ಡೇ ಒಳ್ಳೆ ರೆಸಿಪೀಸ್ ಆ್ಯಂಡ್ ಡಿಫ್ರೆಂಟಾಗಿ ಯೂಸ್ ಆಗೋಂಥ ರೆಸಿಪೀಸ್ನ ತೋರಿಸ್ತೀನಿ. ಮಿಸ್ ಮಾಡಿದೆ, ಒಂದು ವಿಡಿಯೋನ ಮಿಸ್ ಮಾಡಿದೆ, ಫೈನಲ್ ರಿಸಲ್ಟ್ಸ್ ಯಾವ ಥರ ಬರುತ್ತೆ ಅಂತೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಮೇನ್ ಕ್ವಶನ್ ಏನು ಅಂದರೆ, ಈ 10 days ಚಾಲೆಂಜಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅನ್ನೋಂಥ ಕಮೆಂಟ್ ನೀವು ಮಾಡೇ ಮಾಡ್ತೀರಾ. ಸೊ ಇದ್ರ ಬಗ್ಗೆ ಏನಕ್ಕೆ ನಾನು ಫಸ್ಟ್ಗೆ ಹೇಳೋದಿಲ್ಲ ಅಂತಂದರೆ, ಯಾವುದೇ ಚಾಲೆಂಜಸ್ನ ನಾನು ತೊಗೊಂಡಾಗ ಅದನ್ನು ನಾನು ಓನ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ನಾನು. ಸೊ ಯಾವುದು ನಾನು ಓಕೆ ಇಷ್ಟು ಬಂದುಬಿಡುತ್ತೆ ಅಷ್ಟು ಬಂದುಬಿಡುತ್ತೆ ಅಂತ ನಾನು ಏನು ಲೈಕ್ ನನಗೆ ಗೊತ್ತಾಗಬೇಕಲ್ಲ ಯಾವ ಥರ ರಿಸಲ್ಟ್ಸ್ ಬರ್ತಾ ಇದೆ. ಅಟ್ಲೀಸ್ಟ್ ಒಂದು 2-3 ದಿನ ಫಾಲೋ ಮಾಡಿದ್ರೆ ನನಗೆ ಒಂದು ಐಡಿಯಾ ಬರುತ್ತೆ. ಸೊ ದ್ಯಾಟ್ ಅದರಿಂದ ನಾನು ಓಕೆ ಮೇ ಬಿ ಇಷ್ಟು ಆಗ್ಬೋದು ಅನ್ನೋ ಒಂದು ಐಡಿಯಾನೂ ಬರುತ್ತೆ. ಸೊ ಅದೇ ರೀಸನ್ನಿಂದ ಒಂದು 2 ದಿನ ಫಾಲೋ ಮಾಡ್ತೀನಿ, 2-3 ದಿನ. ಆಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ ಈ ಚಾಲೆಂಜಸ್ಸಿಂದ 10 ದಿನ ಚಾಲೆಂಜಿಂದ ನಮಗೆ ಎಷ್ಟು ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಸೊ ಯಾರ್ಯಾರಿಗೆ ಎಷ್ಟು ವೆಯ್ಟ್ನ ಕಡಿಮೆ ಮಾಡ್ಕೋಬೋದು ಹೆಲ್ದಿ ವೇಯಲ್ಲಿ ಅಂತೇಳಿ ತಿಳಿಸ್ತೀನಿ ನಾನು ನಿಮಗೆ. ಸೊ ಈಗ ವಿಡಿಯೋ ಕಂಟಿನ್ಯೂ ಮಾಡೋದಂತೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈ ಚಾಲೆಂಜ್ನ ನೀವು ಯಾರಿಗೆ ತೊಗೊಳ್ತಾ ಇದ್ದೀರಾ ಅಂತೇಳಿ ಇವತ್ತು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಸೊ ಮಿಸ್ ಮಾಡ್ದೇನೆ ಈ ಚಾಲೆಂಜ್ನ ಫಾಲೋ ಮಾಡೋರು ಪ್ರತಿಯೊಬ್ಬರೂ ನಿಮ್ಮ ಹೆಸರು, ನಿಮ್ಮ ಊರಿಂದು ಹೆಸರು ಮೆನ್ಷನ್ ಮಾಡಿ ಕಮೆಂಟಲ್ಲಿ. ಆ್ಯಂಡ್ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಬನ್ನಿ. ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿ ತೋರಿಸ್ತೇನೆ, ಬನ್ನಿ. ಪಿಂಟು ಸರಿ 56.6. ನನಗಂತೂ ನನ್ನ ವೆಯ್ಟ್ ನೋಡಿಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ನಿಜವಾಗ್ಲೂ. ಈ ವೆಯ್ಟ್ ಲಾಸ್ ಆದಮೇಲೆ ಮ್ಯಾನೇಜ್ ಮಾಡೋದೇನಿರುತ್ತಲ್ಲ, ವೆಯ್ಟ್ ಮೇಂಟೈನ್ ಮಾಡೋದು, ಅದು ನಿಜವಾಗ್ಲೂ ಟ್ರಿಕ್ಕಿ ಅಂತಲೇ ಹೇಳ್ಬೋದು. ಆರಾಮಾಗಿ ನನಗಿಷ್ಟ ಬರೋ ಥರ ಎಲ್ಲನೂ ತಿನ್ಕೊಂಡು ಆ್ಯಂಡ್ ಹೆಲ್ದಿಯಾಗಿಯೂ ವೆಯ್ಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಅದನ್ನೆಲ್ಲ ನೀವು ತಿಳ್ಕೊಬೇಕು ಅಂದರೆ ರೆಗ್ಯುಲರಾಗಿ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾ ಇರಿ. ಆ್ಯಂಡ್ ಬನ್ನಿ, ಇವತ್ತು ಫಸ್ಟ್ ಡೇ ಅಲ್ಲ ನಮ್ಮ 10 days ಡಯಟ್ ಚಾಲೆಂಜಲ್ಲಿ ಏನು ಮಾರ್ನಿಂಗ್ ಡ್ರಿಂಕ್ ಆಗಿ ಏನು ತೊಗೊಂಡಿರೋದು ಅಂತಂದರೆ, ಸೊ ವರ್ಕ್ ಮಾಡೋರಿಗೆ ಬೆಳಗ್ಗೆ ಟೈಮೇ ಇರೋದಿಲ್ಲ. ಸೊ ಅಂಥವ್ರಿಗೆ ಬೆಳಗ್ಗೆ ನಾನು ಅದನ್ನು ಮಾಡ್ಕೊಂಡು ಕುಡೀರಿ, ಡಿಟಾಕ್ಸ್ ಡ್ರಿಂಕ್ ಕುಡೀರಿ, ಹಂಗೆ ಹಿಂಗೆ ಅಂತಂದರೆ ನಿಜವಾಗ್ಲೂ ಅವ್ರು ಕುಡಿಯೋಕ್ಕೂ ಹೋಗೋದಿಲ್ಲ, ಟೈಮೆಲ್ಲ ಇಲ್ಲಪ್ಪ ಅಂತ. ಸೊ ಅದ್ರ ಬದಲಾಗಿ ನೀವೇನು ಮಾಡ್ಬೋದು ಅಂದರೆ, ಹಿಂದಿನ ದಿನ ನೈಟೇ ನಾನಿಲ್ಲಿ ತೋರಿಸಿರೋ ಥರ 1 ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕವರ್ ಮಾಡಿ ಬಿಟ್ಬಿಡಿ ಓವರ್ ನೈಟ್. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಅದನ್ನು ಬಿಸಿ ಮಾಡ್ಕೊಂಡಾದರೂ ಕುಡೀರಿ. ಸ್ವಲ್ಪ ಟೀ ಥರ ಬೆಚ್ಚಗಿರಬೇಕು ಅಂತಂದರೆ ಜಸ್ಟ್ ಕುದಿಸೋದೇನು ಬೇಕಾಗಿಲ್ಲ, ಸ್ವಲ್ಪ ಒಂದು 10 seconds ಬಿಸಿ ಮಾಡ್ಕೊಂಡು ಕುಡಿದ್ರೆ ಸಾಕು. ಇಲ್ಲ ನಾವು ಡೈರೆಕ್ಟ್ ಹಾಗೆ ಕುಡಿತೀವಿ, ಬಿಸಿ ಮಾಡ್ಕೊಳ್ಳೋದೇನು ಬೇಡ ಅಂದ್ರೂ ನಡೆಯುತ್ತೆ. ಆ್ಯಂಡ್ ಇದರಲ್ಲಿ ಹಾಕಿರೋಂಥ ಜೀರಿಗೆನೂ ಸಹ ಚೆನ್ನಾಗಿ ಸ್ವಲ್ಪ ಅಗದು ತಿನ್ನಿ. ಎಲ್ಲನೂ ಹಾಕಿರೋದು ಎಲ್ಲ ಜೀರಿಗೆ ತಿನ್ನೋದಕ್ಕಾಗಿಲ್ಲ ಅಂದ್ರೂ ಅದರಲ್ಲಿ ಅರ್ಧ ಆದರೂ ತೊಗೊಂಡು ತಿಂದರೆ ನಮಗೆ ಜೀರ್ಣ ಶಕ್ತಿ ತುಂಬ ಒಳ್ಳೆಯದು. ಸೊ ನೀವೇನು ಮಾಡಬೇಕು ಅಂದರೆ, ಬೆಳಗ್ಗೆ ಬೇಗ ಎದ್ದೇಳ್ತಿರಲ್ಲ ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ, ಸೊ ಆ ಟೈಮಲ್ಲಿ ನೀವು ಬ್ರಷ್ ಮಾಡ್ಕೊಂಡ್ಬಿಟ್ಟು ಈ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಂಬಿಡಿ. ಸೊ ದಟ್ ನಿಮಗೆ ಗ್ಯಾಪ್ ಸಿಗುತ್ತೆ ವೆಯ್ಟ್ ಲಾಸ್ ಡ್ರಿಂಕ್ಗೂ ಮತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೂ. ಒಂದು 1/2 hour to 145 minutes ಗ್ಯಾಪ್ ಇದ್ದರೆ ಚೆನ್ನಾಗಿ. ಸೊ ಈ ಗ್ಯಾಪಲ್ಲಿ ನೀವು ಏನು ಮೀಲ್ ಪ್ರಿಪ್ರೇಷನ್ ಎಲ್ಲ ಇರುತ್ತಲ್ಲ, ಲಂಚ್ ಬಾಕ್ಸ್ಗೆ ನಿಮ್ಮ ಬ್ರೇಕ್ಫಾಸ್ಟ್ಗೆ ಎಲ್ಲ ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಕ್ವಿಕ್ಕಾಗಿ ಹಾಕಬೇಕು, ಹಾಗೆ ನಮಗೆ ನ್ಯೂಟ್ರಿಷಿಯಸ್ ಆಗಿರಬೇಕು ಅಂದರೆ ಬೆಸ್ಟ್ ಆಪ್ಷನು ಸ್ಮೂತಿ ಅಂತ ಹೇಳ್ತೀನಿ. ಜಸ್ಟ್ 2 minutes ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ನಾನಿಲ್ಲಿ ಒಂದು ಸ್ಮೂತಿನ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಒಂದು ಅರ್ಧ ಡ್ರ್ಯಾಗನ್ ಫ್ರೂಟ್ನ ತೊಗೊಂಡಿದ್ದೀನಿ. ಡ್ರ್ಯಾಗನ್ ಫ್ರೂಟಲ್ಲಿ ನಮಗೆ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ತುಂಬ ಒಳ್ಳೆಯದು ಅದನ್ನು ತೊಗೊಳೋದ್ರಿಂದ. ಹಾಗೆ ಈ ಸ್ಮೂತಿನ ಮಾಡೋದಕ್ಕೆ ನಾನು ಯೂಸ್ ಮಾಡಿರೋದು ಕೊಬ್ಬರಿ ಹಾಗೂ ಬಾದಾಮಿನ ಯೂಸ್ ಮಾಡ್ಕೊಂಡಿರೋಂಥ ಹಾಲನ್ನ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ. ಸೊ ಎಷ್ಟು ನ್ಯೂಟ್ರಿಷಿಯಸ್ ಆಗಿರುತ್ತಲ್ಲ. ಕೊಬ್ಬರಿ ಹಾಲು ಯಾವ ಥರ ಮಾಡ್ತಾರೆ ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಏನಿಲ್ಲ, ಹಸಿ ಕೊಬ್ಬರಿನೆಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ನಾನು ಆ ಟೈಮಲ್ಲಿ ನೆನೆಸಿಟ್ಟಿರೋಂಥ ಬಾದಾಮಿಗಳು ಒಂದು 10 ಬಾದಾಮಿಗಳನ್ನ ಹಾಕಿ ಈ ಥರ ಒಂದು ಗ್ಲಾಸ್ ಜಾರಿಗೆ ಮಾಡಿಕೊಂಡ್ರೆ ಒಂದು 2 ದಿನವರೆಗೂ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಈ ಥರ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಮೊದಲೇ ನಮಗೆ ಟೈಮ್ ಏನು ತುಂಬ ಕಡಿಮೆ ಹಿಡಿಯುತ್ತೆ ಮೀಲ್ಸ್ನ ಪ್ರಿಪೇರ್ ಮಾಡ್ಕೋಬೇಕಾದ್ರೆ. ಸೊ ಈ ಸ್ಮೂತಿಗೆ ಬೇರೆ ಏನೂ ಆ್ಯಡ್ ಮಾಡಿಲ್ಲ. ಆ್ಯಂಡ್ ನಿಮಗೆ ಬೇಕಿದ್ರೆ 1 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಮೊದಲೇ ನೆನೆಸಿಟ್ಬಿಟ್ಟು ಒಂದು 10 ನಿಮಿಷ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಡ್ರೈ ಫ್ರೂಟ್ಸ್ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಕೊನೆಯದಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ, 1 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜನ ಫ್ಲಾಕ್ಸ್ ಸೀಡ್ಸ್ನ ಮೇಲೆ ಹಾಕಿಬಿಟ್ಟು ಈ ಸ್ಮೂತಿನ ತೊಗೊಂಡಿದ್ದೀನಿ ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ ನೆಕ್ಸ್ಟ್ ಲಂಚ್ ಆಪ್ಷನ್ಸಿಗೆ ನಾನು ಹೇಳಿದ್ನಲ್ಲ, ವೈಟ್ ರೈಸ್, ಮೇಯ್ನಾಗಿ ವೈಟ್ ರೈಸ್ನ ಯೂಸ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಅಂತ. ಸೊ
ಆಫೀಸ್ಗೆಲ್ಲ ಹೋಗೋರು ಬೆಳಗ್ಗೆನೇ ಲಂಚ್ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆದಷ್ಟು ನಿಮಗೆ ಪ್ರಿಪ್ರೇಷನ್ಸ್ ಏನಿರುತ್ತಲ್ಲ, ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ಳೋದಾಗಿರ್ಬೋದು ಆ್ಯಂಡ್ ಅದಕ್ಕೆ ಬೇಕಾಗುವಂಥದ್ದನ್ನೆಲ್ಲ ಏನಾದರೂ ಹುರ್ಕೊಳ್ಳೋದಿದ್ರೆ ಅದನ್ನೆಲ್ಲ ಮೊದಲೇ ಹಿಂದಿನ ದಿನ ನೈಟೇ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬೆಳಗ್ಗೆ ಅಷ್ಟೊಂದು ಏನು ಟೈಮ್ ಕನ್ಸ್ಯೂಮಿಂಗ್ ಇರೋದಿಲ್ಲ. ನಾನು ಫಸ್ಟ್ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಹೂಕೋಸನ್ನ ತೊಗೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಈ ಮಿಕ್ಸಿ ಜಾರಲ್ಲಿ ಈ ಥರ ತರಿಯಾಗಿ ಬರಬೇಕು, ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೀರು ಏನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ನೀರೆಲ್ಲ ಚೆನ್ನಾಗಿ ತೆಗೆದಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ಈ ಥರ ತರಿಯಾಗಿ ಬಂದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಪ್ಯಾನ್ಗೆ ಇದನ್ನು ಹಸಿ ವಾಸನೆ ಹೋಗೋವರೆಗೂ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಕಾಲಿಫ್ಲವರಿಂದು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದು 5ರಿಂದ 8 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಅದನ್ನ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ 2 ಎಗ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ವೆಜಿಟೇರಿಯನ್ಸ್ ಇತ್ತು ಅಂದರೆ ಎಗ್ನ ಸ್ಕಿಪ್ ಮಾಡಿ ಇದ್ರ ಬದಲಿಗೆ ಪನ್ನೀರ್ ಆಗಿರ್ಬೋದು ಆ್ಯಂಡ್ ಸೋಯಾ ಕಾಳಾಗಿರ್ಬೋದು, ಇಲ್ಲ ಅಂತಂದರೆ ಮೊಳಕೆ ಬರ್ಸಿರೋಂಥ ಕಾಳುಗಳು ಅಥವಾ ಸೋಯಾ ಚಂಕ್ಸು ಈ ಥರದನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಎಗ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ, ಉಪ್ಪು, ಅರಿಶಿನ, ಖಾರ ಈ ಥರದನ್ನ. ಸೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಮೊದಲೇ ಕುದಿಸಿಟ್ಕೊಂಡಿದ್ವಲ್ಲ ಕಾಲಿಫ್ಲವರ್ನ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತೀನಿ. ಸೊ ಇಲ್ಲಿ ಒಬ್ಬರಿಗೆ ಪ್ರಿಪೇರ್ ಮಾಡ್ಕೊಳ್ತಿರೋದ್ರಿಂದ ನಿಮಗೆ ಅದು ಕಾಲಿಫ್ಲವರ್ ಏನು ತೊಗೊಂಡಿದ್ವಲ್ಲ ಅದರಲ್ಲಿ ಅರ್ಧ ಪೋರ್ಷನ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 10 ಸೆಕೆಂಡ್ಸ್ ಅಷ್ಟೇ. ಸೊ ನೆಕ್ಸ್ಟು ಡೈರೆಕ್ಟಾಗಿ ನೀವು ರೈಸ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಿ ವೈಟ್ ರೈಸ್ನ. ಬಟ್ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ಆಲ್ರೆಡಿ ನಾನು ಮನೇಲಿ ಈ ಥರ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಸೊ ಅದನ್ನು ಸ್ವಲ್ಪ ವೆಜಿಟೇಬಲ್ಸ್ ಎಷ್ಟು ಜಾಸ್ತಿ ತೊಗೊಂಡ್ರೆ ಅಷ್ಟು ಒಳ್ಳೇದು ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಕೊಂಡೆ. ಅದನ್ನ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಈಗ ವೈಟ್ ರೈಸ್ ನೋಡಿ ಎಷ್ಟು ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ, ಜಸ್ಟ್ ಒಂದು ಸ್ಮಾಲ್ ಬೌಲಷ್ಟು ತೊಗೊಂಡಿದ್ದೀನಿ. ಬಟ್ ನಮಗೆ ಈ ಕಾಲಿಫ್ಲವರ್ ಅದನ್ನು ರೈಸ್ ಅಂತಲೇ ಹೇಳ್ಬೋದು. ಕಾಲಿಫ್ಲವರ್ ರೈಸ್ ಜೊತೆಗೆ ವೈಟ್ ರೈಸ್ನ ಆ್ಯಡ್ ಮಾಡಿ ತೊಗೊಳ್ಳೋದ್ರಿಂದ ನಮಗೆ ಏನು ಡಿಫ್ರೆನ್ಸ್ ಅಂತ ಅನಿಸೋದೇ ಇಲ್ಲ ತಿನ್ನಬೇಕಾದ್ರೆ. ಸೇಮ್ ನಾವು ವೈಟ್ ರೈಸ್ನ ಯೂಸ್ ಮಾಡ್ಕೊಂಡು ಯಾವ ಥರ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ತೀವಲ್ಲ ಅದೇ ಥರ ಇರುತ್ತೆ, ಟೇಸ್ಟ್ ಏನು ಡಿಫ್ರೆನ್ಸ್ ಅನಿಸಲ್ಲ. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ವೈಟ್ ರೈಸ್ ಕ್ವಾಂಟಿಟಿ ಕಡಿಮೆ ತೊಗೊಳ್ತಾ ಇದ್ದೀವಿ. ಜಸ್ಟ್ ಬರೀ ಆ 1 ಕಪ್ಪಷ್ಟು ವೈಟ್ ರೈಸ್ನ ಯೂಸ್ ಮಾಡಿಕೊಂಡು ನಾವೇನಾದರೂ ಈ ಎಗ್ ರೈಸ್ ಮಾಡಿದರೆ ಖಂಡಿತ ನಮಗೆ ಪೋಷನ್ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಏನು ನಮಗೆ ಬೇಕಾಗುವಂಥ ಫೈಬರು ಸಿಗ್ತಿರಲಿಲ್ಲ. ಸೊ ಈ ಕಾಲಿಫ್ಲವರ್ನ ಯೂಸ್ ಮಾಡಿ ಈ ರೈಸ್ನ ಮಾಡಿರೋದ್ರಿಂದ ನಮಗೆ ಲೋ ಕ್ಯಾಲರಿ ಆಗಿರುತ್ತೆ ಆ್ಯಂಡ್ ಹೈ ಫೈಬರ್ ಇರುತ್ತೆ. ಆ್ಯಂಡ್ ವೈಟ್ ರೈಸ್ ಪೋರ್ಷನ್ ತುಂಬ ಕಂಟ್ರೋಲ್ ಮಾಡ್ಕೊಂಡು ತೊಗೊಳ್ತೀವಿ. ಬಟ್ ನಮಗೇನು ಅಂದರೆ ಸ್ಯಾಟಿಸ್ಫೈಡ್ ಆಗಿರುತ್ತೆ, ನಾವು ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀವಿ ಅನ್ನೋ ಲೈಕ್ ಇದನ್ನೇ ಇರೋದಿಲ್ಲ. ಸೊ ಹಾಗಾಗಿನೇ ಈ ಒಂದು ಮೆಥಡ್ನ ಯೂಸ್ ಮಾಡಿ ಈ ಥರ ಕಾಲಿಫ್ಲವರ್ನ ಕುಕ್ ಅಂದರೆ ಫ್ರೈ ಮಾಡ್ಕೊಂಡಿರೋವಂಥ ಕಾಲಿಫ್ಲವರ್ ಯಾವುದ್ರಲ್ಲಿ ಬೇಕಾದರೂ ವೈಟ್ ರೈಸ್ ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ಈವ್ನಿಂಗ್ ಟೈಮು ಸ್ನ್ಯಾಕ್ಸು. ಸೊ ಸ್ನ್ಯಾಕ್ಸು ಆಫೀಸಲ್ಲಿದ್ದಾಗ ಏನು ತೊಗೊಂಡೋಗ್ಬೇಕು ಅಂತಂದರೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಸೀಸ್ನಲ್ ಫ್ರೂಟ್ ತೊಗೊಂಡೋಗಿ, ಇಲ್ಲ ಅಂತಂದರೆ ಹೆಲ್ದಿಯಾಗಿರುವಂಥದ್ದು ಮಕಾನ ರೋಸ್ಟ್ ಆಗಿರ್ಬೋದು ಆರ್ ರೋಸ್ಟೆಡ್ ಚೆನ್ನ, ಇಲ್ಲಾಂತಂದರೆ ಹ್ಯಾಂಡ್ಫುಲ್ಲಷ್ಟು ಡ್ರೈ ಫ್ರೂಟ್ಸು, ಈ ಥರ ಹೆಲ್ದಿ ಆಪ್ಷನ್ಸ್ನ ಪಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಟೀ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತಲ್ಲ, ಆಬ್ವಿಯಸ್ಲಿ ಅಡಿಕ್ಟ್ ಆಗೇ ಇರ್ತೀರ ನೀವು, ಆಫೀಸಿನ ಸ್ಟ್ರೆಸ್ಸು ಅದು ಇದು ಅಂತೇಳ್ಬಿಟ್ಟು. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಅಂಥವರು ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಕಾಫಿನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಅದರಿಂದನೂ ನಮಗೆ ಸ್ಟ್ರೆಸ್ ರಿಲೀಫ್ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಇಲ್ಲ ನಮಗೆ ಟೀ ಕಾಫಿ ಕುಡಿಲೇಬೇಕು ಅಂತಂದರೆ ಅಂಥವರು ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿಬಿಟ್ಟು ಕುಡೀರಿ. ಆ್ಯಂಡ್ ಇಲ್ಲಿ ನಾನು ತೊಗೊಂಡಿರೋದು ಸ್ನ್ಯಾಕ್ಸಿಗೇನು ಅಂತಂದರೆ ಒಂದು ಅಂಜೂರು ತೊಗೊಂಡಿದ್ದೀನಿ, ಫಿಗ್. ಸೊ ಅದ್ರ ಜೊತೆಗೆ ಬ್ಲ್ಯಾಕ್ ಕಾಫಿನ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನೈಟ್ ಡಿನ್ನರಿಗೆ ಬರೋಣ. ಸೊ ಡಿನ್ನರ್ಗೆ ನಾವು ಆಫೀಸಿಂದ ಬಂದಮೇಲೆ ತುಂಬ ಟಯರ್ಡ್ ಆಗಿಬಿಟ್ಟಿರ್ತೀವಿ. ಸೊ ಕ್ವಿಕ್ಕಾಗಿ ಆಗಬೇಕು ಆ್ಯಂಡ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋವಂಥದ್ದು ಆಗಬೇಕು ಅಂದರೆ ನನಗೆ ಪರ್ಸ್ನಲಿ ಈ ಥರ ದೋಸೆಗಳಂದರೆ ತುಂಬ ಫೇವ್ರೇಟು. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದಕ್ಕೇನು ಮೊದಲೇ ಹಿಟ್ಟೆಲ್ಲ ರುಬ್ಬಿಟ್ಕೋಬೇಕು, ಫರ್ಮೆಂಟೇಷನ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಜಸ್ಟ್ 2-3 ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಳೋ ಅಂಥ ದೋಸೆನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಚಿಕ್ಕ ಬೌಲಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಹೌದು, ಜೋಳದ ಹಿಟ್ಟಿಂದನೂ ನಾವು ದೋಸೆ ಮಾಡ್ಕೋಬೋದು, ತೋರಿಸ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈರುಳ್ಳಿನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಪುದೀನ, ಹಾಗೆ ಹಸಿಮೆಣ್ಸಿನ್ಕಾಯಿ, ಇವು 3 ಸೇರಿಸ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡು ಇದಕ್ಕೆ ನಿಮಗೆ ಎಷ್ಟು ಉಪ್ಪು ಬೇಕೋ ಉಪ್ಪು, ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕ್ವಾಂಟಿಟಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪೋರ್ಷನು
1 ಕಪ್ ಹಿಟ್ಟಿಗೆ 3 ಕಪ್ಪಷ್ಟು ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ತೀರಾ ಜಾಸ್ತಿ ಮಿಕ್ಸ್ ಮಾಡಿಕೊಂಡ್ರು ಇಲ್ಲಾಂದರೆ ತೀರಾ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡ್ರು ಈ ದೋಸೆಗಳು ಪರ್ಫೆಕ್ಟಾಗಿ ಬರೋದಿಲ್ಲ. ನಾನು ಹೇಳಿರೋ ಕ್ವಾಂಟಿಟಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಾವು ಹಿಟ್ಟು ಎಷ್ಟು ತೊಗೊಳ್ತೀವಲ್ಲ ಅದರದ್ದು 3 ಪಟ್ಟಷ್ಟು ನೀರನ್ನ ತೊಗೋಬೇಕು. ಸೊ ನೋಡಿ ಈ ಥರ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ಮೇಲೆ ನಾವು ನೀರು ದೋಸೆ ಯಾವ ಥರ ಹಾಕ್ಕೊಳ್ತೀವಿ ನೋಡಿ, ಚೆನ್ನಾಗಿ ಪ್ಯಾನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನೀರು ದೋಸೆ ಥರ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಆ್ಯಂಡ್ ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಕ್ರಿಸ್ಪಿ ಆಗಬೇಕು ಅಂತಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ಸಾಫ್ಟಾಗಿ ಬೇಕು ಅಂತಂದರೆ ಕರೆಕ್ಟ್ 3 ಕಪ್ಸಷ್ಟು ನೀರು ಸಾಕಾಗುತ್ತೆ. ಸೊ ನಾನು ತೋರಿಸಿರೋ ಹಿಟ್ಟಿಗೆ ನೀವು ಆರಾಮ್ಸೆ ಒಂದು 5 ದೋಸೆಗಳನ್ನ ಮಾಡ್ಕೋಬೋದು. ಸೊ ಒಬ್ಬರಿಗೆ ಆದರೆ ಜಸ್ಟ್ ಜಾಸ್ತಿನೂ ಬೇಕಾಗಿಲ್ಲ, ಒಂದು 3 ಟೇಬಲ್ ಸ್ಪೂನಷ್ಟು ಹಿಟ್ಟನ್ನ ತೊಗೊಂಡ್ರೆ ಜೋಳದ ಹಿಟ್ಟು ಸಾಕಾಗುತ್ತೆ. ಸೊ ನೋಡಿ ನಾನು ಮೊದಲೇ ತೋರಿಸಿದ್ನಲ್ಲ ಆ ಥರ ಸಾಫ್ಟೂ ಮಾಡ್ಕೋಬೋದು, ಇಲ್ಲ ಈ ಥರ ತುಂಬ ಪೇಪರ್ ಥರ ಕ್ರಿಸ್ಪಿಯಾಗಿ ಬರುತ್ತೆ. ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬೇರೆ ಏನೂ ಇದ್ರ ಜೊತೆ ಸೈಡ್ ಡಿಶೇ ಬೇಕಾಗಲ್ಲ, ಯಾಕಂದರೆ ನಾವು ಪುದೀನ ಎಲ್ಲ ಫ್ಲೇವರ್ ಇರುತ್ತಲ್ಲ. ಸೊ ಒಂದ್ಸರಿ ಟ್ರೈ ಮಾಡಿ. ನಾನು ಫಸ್ಟ್ ಡೇ ವೆಯ್ಟ್ ಲಾಸ್ ಚಾಲೆಂಜ್ ಈ ಥರ ಇತ್ತು ನೋಡಿ. ಡೈಲಿ ಹೊಸ ರೆಸಿಪೀಸ್ನ ತೋರಿಸ್ತೀನಿ, ಸ್ಪೆಷಲಿ ವರ್ಕ್ ಮಾಡೋರಿಗೆ ಹೆಲ್ಪ್ ಆಗುವಂಥ ರೆಸಿಪೀಸು. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.